ನಮಸ್ಕಾರ ಸ್ನೇಹಿತರೆ, ನಿಮಗೆ ಕಥಾ ಸರೋವರ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಅತ್ತೆ ಹಾಗೂ ಸೊಸೆ ಹೇಗಿರಬೇಕು ಎಂಬ ಕಥೆ ವಿವರಿಸಲಿದ್ದೇನೆ. ಸರಿತಾ ಮನೆಯು ಯಾವಾಗಲೂ ಗೋಜು ಗದ್ದಳದಿಂದ ಕೂಡಿರುತ್ತಿತ್ತು. ದೊಡ್ಡ ಮನೆ, 3 ಗಂಡು ಮಕ್ಕಳು, 3 ಸೊಸೆಯಂದಿರು ಮತ್ತು ಒಬ್ಬಳು ಮಗಳು ಪ್ರತಿಮಾ. ಅವಳು ತನ್ನ ಗಂಡನ ಮನೆಯಲ್ಲಿ ಖುಷಿಯಾಗಿದ್ಲು. ಗಂಡನ ನಿಧನದ ನಂತರ ಸರಿತಾಳು ತನ್ನನ್ನು ತಾನು ಮನೆಯ ಆಧಾರ ಸ್ತಂಭ ಅಂತ ತಿಳಿದುಕೊಂಡಿದ್ಲು. ಮನೆಯಲ್ಲಿ ಶಾಂತಿ ಮತ್ತು ಗೌರವ ಇರಬೇಕು, ಅಂದರೆ ಮನೆಯಲ್ಲಿನ ಎಲ್ಲರೂ ತನ್ನ ಅನತಿಯಂತೆ ನಡೆಯಬೇಕು ಅನ್ನುವುದು ಅವಳ ಯೋಚನೆಯಾಗಿತ್ತು. ಮನೆಯ ಹಳೆಯ ಸೋಫಾದ ಮೇಲೆ ಕುಳಿತು ಅವಳು ಪದೇ ಪದೇ, ಈ ಮನೆಯು ನನ್ನ ಪತಿಯ ಪರಿಶ್ರಮದಿಂದ ನಿರ್ಮಾಣವಾಗಿದೆ, ಇದನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಿದ್ಲು. ಅವಳ ಮೊದಲ ಮಗ ಪ್ರೀತೇಶ್ ಸರ್ಕಾರಿ ನೌಕರಿಯಲ್ಲಿದ್ದ. ಅವನ ಪೋಸ್ಟಿಂಗ್ ಒಮ್ಮೆ ಆ ನಗರಕ್ಕೆ ಆಗ್ತಿದ್ರೆ ಒಮ್ಮೊಮ್ಮೆ ಈ ನಗರಕ್ಕೆ. ಮದುವೆಯ ನಂತರ ಅವನು ತನ್ನ ಪತ್ನಿಯನ್ನು ಕರೆದುಕೊಂಡು ಬೇರೆ ಸಿಟಿಗೆ ಹೋದನು. ಸರಿತಾ ಮನಸ್ಸಿಗೆ ಈ ವಿಷಯ ಕೊರೆಯುತ್ತಿತ್ತು. ಆದರೂ ಅವಳು ಹೊರಗಿನ ಜಗತ್ತಿಗೆ ಅವನು ನೌಕರಿ ಮಾಡ್ತಿದ್ದಾನೆ, ನೌಕರಿ ಇದ್ದ ಊರಿನಲ್ಲಿ ಅವನು ನೆಲೆಸಬೇಕಲ್ಲವೇ, ನಾವೇನು ಮಾಡಲು ಸಾಧ್ಯ ಅಂತ ಹೇಳ್ತಿದ್ಲು. ಆದರೆ ಅವಳ ಒಳ ಮನಸ್ಸಿನಲ್ಲಿ ಸೊಸೆಯ ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದಳು ಅನ್ನುವ ಸಂಶಯ ಕಾಡುತ್ತಿತ್ತು. ಇನ್ನು 2ನೇ ಮಗ ರಿತೇಶ್. ಅವನು ಸ್ವಭಾವದಲ್ಲಿ ಸ್ವಲ್ಪ ಭಿನ್ನವಾಗಿದ್ದ. ಕಡಿಮೆ ಮಾತನಾಡುವ ಮತ್ತು ತಿಳುವಳಿಕೆ ಉಳ್ಳವನು ಆಗಿದ್ದನು ಮತ್ತು ಕಾಲಕ್ಕೆ ತಕ್ಕಂತೆ ನಡೆಯುವ ಅವನು ದಿವ್ಯಾಳನ್ನು ಮದುವೆಯಾಗಿದ್ದನು. ಅವಳು ಒಬ್ಬ ವಿದ್ಯಾವಂತೆ ಮತ್ತು ನೌಕರಿ ಮಾಡುವ ಚುರುಕಾದ ಬುದ್ಧಿಯುಳ್ಳವಳು ಆಗಿದ್ದಳು. ಅವಳು ಬಂದ ಸ್ವಲ್ಪವೇ ತಿಂಗಳುಗಳಲ್ಲಿ ಮನೆಯ ವಾತಾವರಣವನ್ನು ಬದಲಿಸಿದಳು. ಮೊದಲ ತಿಂಗಳಿನಲ್ಲಿಯೇ ಒಂದು ಸಣ್ಣ ಘಟನೆಯು ಅತ್ತೆ ಸೊಸೆಯ ಸಂಬಂಧದಲ್ಲಿ ಹುಳಿ ಹಿಂಡಿದಂತೆ ಆಯಿತು. ಸಂಜೆ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳ ಸದ್ದು ಜೋರಾಗಿ ಕೇಳ್ತಿತ್ತು. ಸರಿತಾ ಚಹಾ ಮಾಡ್ತಿದ್ಲು ಮತ್ತು ದಿವ್ಯ ಆಫೀಸ್ನಿಂದ ಸುಸ್ತಾಗಿ ಬಂದು ಬಟ್ಟೆ ಬದಲಿಸಿ ಒಳಗೆ ಬಂದ್ಲು. ಅತ್ತೆ, ನಾನು ಫ್ರೆಶ್ ಆಗಿ ಬರ್ತೇನೆ, ಇಂದು ಆಫೀಸ್ನಲ್ಲಿ ತುಂಬ ಕೆಲಸವಿತ್ತು ಅಂತ ಒಂದು ಸಣ್ಣ ನಗುವಿನೊಂದಿಗೆ ಹೇಳಿದ್ಲು. ಸರಿತಾಳು ಕಪ್ಪಿಗೆ ಚಹಾ ಹಾಕುತ್ತಾ, ಸೊಸೆ, ಮೊದಲು ಮನೆಯ ಕೆಲಸ, ಆಫೀಸ್ ಎಲ್ಲ ನಂತರ. ನಮ್ಮ ಸೊಸೆಯಾದವಳು ನೌಕರಿಗಿಂತ ಮೊದಲು ಮನೆಯನ್ನು ಸಂಭಾಳಿಸುತ್ತಾಳೆ ಅಂತ ಹೇಳಿದ್ಲು. ದಿವ್ಯಾಳು ಶಾಂತವಾದ ಮತ್ತು ಮೆಲುಧ್ವನಿಯಲ್ಲಿ, ಆದರೆ ಅತ್ತೆ, ನಾನು ಮದುವೆಗೂ ಮುಂಚೆ ಹೇಳಿದ್ದೇನೆ, ನಾನು ನೌಕರಿ ಬಿಡಲ್ಲ ಮತ್ತು ಮನೆಯನ್ನು ರಿತೇಶ್ ಮತ್ತು ನಾನು ಇಬ್ಬರು ಸೇರಿಕೊಂಡು ಸಂಭಾಳಿಸುತ್ತೇವೆ ಅಂತ. ಸರಿತಾಳಿಗೆ ಸೊಸೆಯ ಮಾತುಗಳು ನಾಟಿದ್ವು. ನಮ್ಮ ಮನೆಯಲ್ಲಿ ಸೊಸೆಯಾದವಳು ಅಧಿಕಾರ ನಡೆಸುವ ಹಾಗಿಲ್ಲ, ಅರ್ಥ ಆಯ್ತಾ ಅಂತ ಹೇಳುವಾಗ ಸರಿತಾಳ ಧ್ವನಿಯು ಜೋರಾಯಿತು. ಆದರೆ ದಿವ್ಯ ಹಿಂದೆ ಸರಿಲಿಲ್ಲ. ಅವಳು ನಿಧಾನವಾಗಿ ಸಿಂಕಿನ ನಲ್ಲಿ ತಿರುವಿ ಕೈ ತೊಳೆದುಕೊಳ್ಳುತ್ತಾ, ನಾನು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಿಲ್ಲ ಅತ್ತೆ, ಹಾಗೂ ನೀವು ಕೂಡ ನನ್ನ ಮೇಲೆ ಚಲಾಯಿಸುವ ಹಾಗಿಲ್ಲ. ಗೌರವ ಅನ್ನುವುದು 2 ಕಡೆಯಿಂದ ಸಮಾನವಾಗಿರಬೇಕು ಅಂತ ಹೇಳಿದ್ಲು. ಅಡುಗೆ ಮನೆಯ ವಾತಾವರಣ ಅಚಾನಕ್ಕಾಗಿ ಐಸ್ ಥರ ತಂಪಾಯಿತು. ಸರಿತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ, ಸೊಸೆ, ಈ ಮನೆಯಲ್ಲಿ ಇರಬೇಕೆಂದರೆ ನಾನು ಹೇಳಿದಂತೆ ಕೇಳಬೇಕು, ಇಲ್ಲಾಂದರೆ ನೀನೇ ಯೋಚನೆ ಮಾಡು ಅಂತ ಹೇಳಿ ತನ್ನ ರೂಮಿನ ಕಡೆಗೆ ಹೊರಟು ಹೋದ್ಲು. ಸ್ವಲ್ಪ ತಿಂಗಳುಗಳ ನಂತರ ಒಂದು ಮಧ್ಯಾಹ್ನ ಸರಿತಾ ರಿತೇಶ್ನ ಕೈಯಲ್ಲಿ ಕಾರ್ನ ಕೀ ನೋಡಿ, ಮಗನೇ, ಸೊಸೆಗೆ ಎಷ್ಟು ಸಂಬಳ ಬರ್ತದೆ ಅಂದ್ಲು. ರಿತೇಶ್ ವಿಚಿತ್ರಗೊಂಡು, ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ ಅಮ್ಮ, ನಿನ್ನ ಉದ್ದೇಶವೇನು ಅಂದನು. ಮನೆಯ ಖರ್ಚಿಗೆ ಅವಳು ಕೂಡ ಕೊಡಬೇಕಲ್ಲವೇ, ನೌಕರಿ ಮಾಡಿದರೆ ಎಲ್ಲ ಸಂಬಳವನ್ನು ತಾನೇ ಇಟ್ಟುಕೊಳ್ಳಬೇಕೇನು ಅಂತ ಅವಳ ಪ್ರಶ್ನೆಗೆ ರಿತೇಶನು ಸ್ವಲ್ಪ ಮೆಲುಧ್ವನಿಯಲ್ಲಿ, ಅಮ್ಮ, ನಾವಿಬ್ಬರು ಮನೆಯನ್ನು ನೋಡಿಕೊಂಡು ಹೋಗ್ತಿದ್ದೇವೆ ಅಂತ ಅನ್ನುವಷ್ಟರಲ್ಲಿ ದಿವ್ಯಾ ಡ್ರಾಯಿಂಗ್ ರೂಮ್ನಲ್ಲಿ ಪ್ರತ್ಯಕ್ಷವಾದ್ಲು. ಅವಳ ಧ್ವನಿಯು ಸ್ಥಿರವಾಗಿತ್ತು. ನನ್ನ ಹಣ ನನ್ನದಾಗಿದೆ, ನಾನು ನನ್ನ ತಾಯಿಯ ಚಿಕಿತ್ಸೆಗಾಗಿ, ನನ್ನ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತೇನೆ, ನಿಮ್ಮ ಖರ್ಚಿಗೆ ನಿಮ್ಮ ಮಗ ಕೊಡುತ್ತಾರೆ, ನಾನಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ಲು. ಸರಿತಾಳ ಮುಖ ಬಿಳುಚಿಕೊಂಡಿತು. ಈ ಮನೆಯಲ್ಲಿ ಮೊದಲ ಬಾರಿಗೆ ಯಾರೋ ಅವಳಿಗೆ ಕನ್ನಡಿ ತೋರಿಸಿದರು. ನನಗೆ ತಿರುಗಿ ಉತ್ತರ ಹೇಳುವಷ್ಟು ಧೈರ್ಯ ಬಂತ ನಿನ್ಗೆ ಅಂತ ಸರಿತಾ ಕೇಳಿದ ಪ್ರಶ್ನೆಗೆ ದಿವ್ಯಾಳು ಕೂಡಲೇ, ಧೈರ್ಯ ಅಲ್ಲ, ಹಕ್ಕಿನ ಬಗ್ಗೆ ಮಾತಾಡುತ್ತಿದ್ದೇನೆ ಅತ್ತೆ ಅಂತ ಹೇಳಿದ್ಲು. ಆ ರಾತ್ರಿ ಸರಿತಾ ತನ್ನ ಕೋಣೆಯ ಬಾಗಿಲು ಮುಚ್ಚಿಕೊಂಡು ಕೋಪದಿಂದ ಗೊಣಗುತ್ತಾ, ಸ್ವಲ್ಪ ಹಣ ದುಡಿಯುತ್ತಿದ್ದಾಳಲ್ಲ, ಸೊಕ್ಕು ಬಂದಿದೆ, ಮನೆ ಹೇಗೆ ನಡೆಸಬೇಕಾಗತ್ತೆ ಅಂತ ನನಗೆ ಕಳಿಸಿಕೊಡ್ತಿದ್ದಾಳೆ. ರಿತೇಶನ್ಗೆ ತಿಳಿಸಿ ಹೇಳಬೇಕು, ಇಲ್ಲದಿದ್ದರೆ ಇವಳು ತಲೆ ಮೇಲೆ ಹತ್ತಿ ಕೂರುತ್ತಾಳೆ ಅಂತ ಹಾಸಿಗೆಯಲ್ಲಿ ಮಗ್ಗಲು ಬದಲಿಸುತ್ತಾ ಅವಳು ನಿರ್ಧರಿಸಿಕೊಂಡ್ಳು. ಮಾರನೆಯ ದಿನ ಬ್ರೇಕ್ಫಾಸ್ಟ್ ಮಾಡುವಾಗ ಸರಿತಾಳು ಮೆಲ್ಲನೆ ಆದರೆ ಗಂಭೀರ ಸ್ವರದಲ್ಲಿ, ರಿತೇಶ್, ನಿಂಗೆ ಅರ್ಥವಾಗಲ್ಲ, ನಿನ್ನ ಹೆಂಡತಿ ಮನೆಯನ್ನು ಒಡೆಯುತ್ತಾಳೆ, ಈಗಲೇ ಎಚ್ಚೆತ್ತುಕೋ, ಇಲ್ಲಾಂದರೆ ಒಂದು ದಿನ ಮರುಕಪಡ್ತೀಯಾ ಅಂದ್ಲು. ರಿತೇಶ್ ತಾಯಿಯ ಕಣ್ಣುಗಳನ್ನು ನೋಡುತ್ತಾ, ಅಮ್ಮ, ನನ್ನ ಹೆಂಡತಿಯಾದವಳು ಯಾವುದೇ ವಸ್ತುವಲ್ಲ, ಅವಳು ನನ್ನ ಜವಾಬ್ದಾರಿಯಾಗಿದ್ದಾಳೆ, ನಾನು ಅವಳನ್ನು ಇಷ್ಟಪಡ್ತೇನೆ, ಅವಳ ನಿರ್ಧಾರಕ್ಕೆ ಗೌರವ ಕೊಡ್ತೇನೆ ಅಂತ ಹೇಳ್ದ. ಮನೆಯ ಅರ್ಧ ಆವರಣದಲ್ಲಿ ಹೊಗೆ ಹರಡಿತ್ತು. ಅಡುಗೆ ಮನೆಯಿಂದ ಅರಶಿನ ಮತ್ತು ತುಪ್ಪದ ವಾಸನೆ ಬರ್ತಿತ್ತು. ಇದೇ ವಾತಾವರಣದಲ್ಲಿ ರಿತೇಶನು ಮೊದಲ ಬಾರಿಗೆ ತನ್ನ ತಾಯಿಯೊಂದಿಗೆ ಮುಕ್ತವಾಗಿ ಮಾತಾಡುವ ಧೈರ್ಯ ಮಾಡಿದ್ದ. ಅವನು ಡ್ರಾಯಿಂಗ್ ರೂಮ್ ತಲುಪಿ ಮೆಲ್ಲನೆ, ಅಮ್ಮ, ನಾನು ಸ್ವಲ್ಪ ಮಾತಾಡುವುದಿದೆ
ಅಂತ ಹೇಳಿದಾಗ ಸರಿತಾಳು ಒಬ್ಬ ಸಣ್ಣ ಮಗು ಕೀಟಳೆ ಮಾಡುವಾಗ ನೋಡುವ ಥರ ತನ್ನ ಕನ್ನಡಕದ ಮೇಲಿಂದ ಅವನನ್ನು ನೋಡಿದ್ಲು. ಯಾವ ವಿಷಯದ ಬಗ್ಗೆ ಅಂದ್ಲು. ಅಮ್ಮ, ನೀನು ದಿವ್ಯಾಳನ್ನು ಅರ್ಥ ಮಾಡ್ಕೋ, ಅವಳು ಕೆಟ್ಟವಳಲ್ಲ, ಕೇವಲ ಅವಳ ಮರ್ಯಾದೆ ಬಯಸುತ್ತಾಳಷ್ಟೇ ಅಂತ ಹೇಳಿದ. ಸರಿತಾಳು ಕೂಡಲೇ, ಅವಳಿಗೆ ಅಷ್ಟು ಮರ್ಯಾದೆ ಬೇಕಿದ್ರೆ ಅವಳ ತವರಿಗೆ ಹೋಗಿ ತೆಗೆದುಕೊಳ್ಳಿ, ಇಲ್ಲಿ ನನ್ನದೇ ನಿಯಮ ನಡೆಯುತ್ತೆ ಅಂತ ಹೇಳಿದ್ಲು. ರಿತೇಶ್ ಮುಖದಲ್ಲಿ ನಿರಾಸೆ ಮತ್ತು ಸುಸ್ತು ಎರಡೂ ಕಾಣಿಸಿಕೊಂಡಿತ್ತು. ಅವನು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಶಾಂತ ಸ್ವರದಲ್ಲಿ, ಅಮ್ಮ, ಇದು ಹೀಗೆ ನಡೆಯುತ್ತಿದ್ದರೆ ನಾನು ಯಾವುದಾದ್ರೂ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಅಂತ ಹೇಳಿದ. ಸರಿತಾಳ ಹೃದಯ ಒಡೆದಂತೆ ಭಾಸವಾಯಿತು. ಅವಳು ಜೋರಾದ ಧ್ವನಿಯಲ್ಲಿ, ಇದೇನು ಬೆದರಿಕೆ ಹಾಕುತ್ತೀಯ ನೀನು ಅಂದ್ಲು. ರಿತೇಶ್ ತಲೆ ಎತ್ತಿದನು. ಅವನ ಕಣ್ಣುಗಳಲ್ಲಿ ದೃಢತೆ ಇದ್ದಿತ್ತು. ಇದು ಬೆದರಿಕೆ ಅಲ್ಲಮ್ಮ, ಎಚ್ಚರಿಕೆಯಾಗಿದೆ ಅಂತ ಹೇಳಿದ. ಈ ಚುಚ್ಚು ಮಾತುಗಳ ತೀಕ್ಷ್ಣತೆ ಎಷ್ಟಿತ್ತೆಂದರೆ ಸರಿತಾಳ ಮುಖ ಗಡುಸಾಯಿತು. ಆಗ ಅವಳು, ನಿನಗೆ ಹೆಂಡತಿಯ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಹೋಗು, ಅವಳನ್ನು ಕರೆದುಕೊಂಡು ಮೇಲೆ ನಮ್ಮ ಮಹಡಿಯಲ್ಲಿರು, ನನ್ನ ಮನೆಯಲ್ಲಿ ಸೊಸೆಯ ನಾಟಕವನ್ನು ನಾನು ಸಹಿಸಲಾರೆ ಅಂತ ಹೇಳಿದ್ಲು. ಮತ್ತು ಅದೇ ಸಂಜೆ ಅವಳು ಘೋಷಣೆ ಮಾಡಿಯೇ ಬಿಟ್ಲು, ಇಂದಿನಿಂದ ನೀವಿಬ್ರು ಮೇಲ್ನ ಮನೆಯಲ್ಲಿರಿ, ಈ ಮನೆಯಲ್ಲಿರುವ ನಿಯಮವೇ ಬೇರೆಯಾಗಿದೆ, ನಿನಗೆ ಬೇರೆ ನಿಯಮವ ಅಂತ ವಾಕ್ಯ ಮುಗಿಯುತ್ತಲೇ ಮನೆಯಲ್ಲಿನ ವಾತಾವರಣದಲ್ಲಿ ಒಂದು ರೀತಿಯ ಬಿರುಗಾಳಿ ಬೀಸಿದಂತೆ ಆಯಿತು. ದಿವ್ಯ ತನ್ನ ಕೋಣೆಯಲ್ಲಿ ನಿಂತು ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ತಿದ್ಲು. ಅವಳು ಏನು ಹೇಳಲು ಹೋಗಲಿಲ್ಲ. ಒಂದು ಸಣ್ಣ ನಗೆಯೊಂದಿಗೆ ತನ್ನ ಪುಸ್ತಕ ಮತ್ತು ಲ್ಯಾಪ್ಟಾಪ್ ಹೊಂದಿಸಿಕೊಂಡ್ಳು. ಸಂಜೆ ಆಗುತ್ತಲೇ ರಿತೇಶ್ ಅವಶ್ಯವಾದ ವಸ್ತುಗಳನ್ನು ಮೇಲ್ನ ಮನೆಗೆ ತಲುಪಿಸಿದ. ಕಟ್ಟಿಗೆಯ ಮೆಟ್ಟಿಲುಗಳ ಮೇಲೆ ಹತ್ತುವಾಗ ಅವನ ಹೆಜ್ಜೆಗಳು ಭಾರವಾಗುತ್ತಿದ್ವು. ದಿವ್ಯ ತಿರುಗಿ ನೋಡಿದಾಗ ರಿತೇಶ್ ಅವಳ ಭುಜದ ಮೇಲೆ ಕೈಯಿಟ್ಟ. ನೀವು ಸರಿಯಾಗಿ ಮಾಡಿದ್ರಿ ರಿತೇಶ್, ಒಮ್ಮೊಮ್ಮೆ ದೂರ ಇರುವುದರಿಂದಲೇ ಮರ್ಯಾದೆ ಉಳಿಯುತ್ತೆ ಅಂತ ದಿವ್ಯ ಹೇಳಿದಾಗ ಅವನು ಭಾರವಾದ ಧ್ವನಿಯಲ್ಲಿ, ಆದರೆ ಅಮ್ಮ ಅರ್ಥ ಮಾಡಿಕೊಳ್ಳಲಿ ಅಂತ ನಾನು ಬಯಸಿದ್ದೆ, ಅರ್ಥ ಮಾಡಿಕೊಳ್ಳುವ ಬದಲಿಗೆ ಅವಳು ನಮ್ಮನ್ನೇ ದೂರ ಮಾಡಿಕೊಂಡ್ಳು ಅಂತ ಹೇಳಿದ. ದಿವ್ಯ ಅವನ ಕಣ್ಣುಗಳನ್ನು ನೋಡುತ್ತಾ, ಎಲ್ಲರೂ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಕೆಲವು ಜನ ತಮ್ಮ ಹಕ್ಕುಗಳನ್ನು ಹೇಗೆ ಪ್ರತಿಪಾದಿಸಬೇಕೆಂದು ಮಾತ್ರ ತಿಳಿದುಕೊಂಡಿರುತ್ತಾರೆ, ಪ್ರೀತಿಯನ್ನಲ್ಲ ಅಂದ್ಲು. ರಿತೇಶನಿಗೆ ತನ್ನೊಳಗೆ ಏನೋ ಮುರಿದಂತೆ ಭಾಸವಾಯಿತು. ದಿನಗಳು ಕಳೆಯುತ್ತಾ ಹೋದ್ವು. ಮೇಲೆ ನಿಧಾನವಾಗಿ ಫ್ಯಾನ್ ತಿರುಗುತ್ತಿತ್ತು. ಕೆಳಗೆ ಪಾತ್ರೆಗಳ ಶಬ್ದ, ಒಮ್ಮೊಮ್ಮೆ ಸರಿತಾಳ ಕೆಮ್ಮುವ ಶಬ್ದ. ದಿವ್ಯ ಸುಮ್ಮನೆ ಸೋಫಾದ ಮೇಲೆ ಕುಳಿತು ತನ್ನ ಆಫೀಸಿನ ಫೈಲ್ಗಳನ್ನು ನೋಡ್ತಿದ್ಲು. ಆಗ ರಿತೇಶ್ ತನ್ನ ತಲೆಯ ಕೂದಲಲ್ಲಿ ಬೆರಳುಗಳನ್ನು ಆಡಿಸುತ್ತಾ ಗೋಡೆಯನ್ನು ನೋಡುತ್ತಿದ್ದ. ಅಚಾನಕ್ಕಾಗಿ ಅವನು ತನ್ನ ಜೇಬಿನಿಂದ ಸ್ವಲ್ಪ ನೋಟುಗಳನ್ನು ಹೊರತೆಗೆದ. ಸ್ವಲ್ಪ ನೋಟುಗಳನ್ನು ಎನಿಸಿ ಬೇರೆ ಇಟ್ಟುಕೊಂಡ ಮತ್ತು ಮಾರನೆಯ ದಿನ ಬೆಳಿಗ್ಗೆ ಅವನು ತಾಯಿಯ ರೂಮಿನಲ್ಲಿ ಇಟ್ಟು ಬಂದ. ಸರಿತಾ ನೋಟುಗಳನ್ನು ಎನಿಸುತ್ತಿರಲಿಲ್ಲ. ಕೇವಲ ಅವನ್ನು ಪಡೆದುಕೊಂಡಿದ್ದಕ್ಕೆ ಅವಳಿಗೆ ಖುಷಿಯಾಗುತ್ತಿತ್ತು. ಈಗಲೂ ನನ್ನ ಮಗ ನನ್ನ ಪರವಾಗಿದ್ದಾನೆ ಅಂತ ಅವಳಿಗೆ ಅನಿಸಿತು. ಈಗ ಈ ಹಣವು ತಾಯಿ ಮತ್ತು ಮಗನ ನಡುವಿನ ಪ್ರೀತಿಯ ಬದಲು ಭಯದ ರಾಜಿಯಾಗಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ದಿನ ಕಳೆಯುತ್ತಿದ್ವು. ಕೆಳಗೆ ಸರಿತಾಳ ಸಾಮ್ರಾಜ್ಯ, ಮೇಲೆ ರಿತೇಶ್ ಮತ್ತು ದಿವ್ಯಾಳ ಸಣ್ಣ ಜಗತ್ತು. ಮೆಟ್ಟಿಲುಗಳ ಮೇಲೆ ಬಹುತೇಕ ಇಬ್ಬರು ಎದುರಾಗುತ್ತಿದ್ರು. ಆದರೆ ಮಾತುಕತೆಗಳು 2 ಶಬ್ದದಲ್ಲಿಯೇ ಮುಗಿಯುತ್ತಿದ್ವು. ಸಂಬಂಧಿಕರೆಲ್ಲರಿಗೂ ಸರಿತಾಳು ಒಂದೇ ಮಾತನ್ನು ಹೇಳಲು ಶುರು ಮಾಡಿದ್ಲು, ನಾನು ಅವರನ್ನು ಬೇರೆ ಮಾಡಿಲ್ಲ, ತಾವೇ ತಮ್ಮ ದಾರಿಯನ್ನು ನೋಡಿಕೊಂಡಿದ್ದಾರೆ ಅಂತ. ಆದರೆ ನಿಜ ಹೇಳಬೇಕೆಂದ್ರೆ ದಿವ್ಯಾಳನ್ನು ಬಗ್ಗಿಸಬೇಕೆನ್ನುವ ಅವಳ ಮೊದಲ ಆಟವನ್ನು ಅವಳು ಸೋತು ಹೋಗಿದ್ಲು. ಮನೆಯ ಸಣ್ಣ ಮಗ ನಿತೇಶ್ ಮದುವೆಯು ಮನೆಯಲ್ಲಿಯೇ ಒಂದು ರೀತಿಯ ಶಾಂತಗಾಲಿ ನೆಲೆಸುವಂತೆ ಮಾಡಿತ್ತು. ಮತ್ತು ದೀಪ ಸೊಸೆಯಾಗಿ ಬಂದ ನಂತರ ಕ್ರಮೇಣ ಸರಿತಾಳ 2ನೇ ಮಗ ಮತ್ತು ಸೊಸೆಯೊಂದಿಗಿನ ಸಂಬಂಧ ಸಾಮಾನ್ಯವಾಗಲು ಪ್ರಾರಂಭಿಸಿತು. ಆದರೆ ಅವರಿಬ್ಬರು ಮೇಲೇ ಇರುತ್ತಿದ್ರು, ಏಕೆಂದರೆ ದಿವ್ಯಾಳಿಗೆ ತನ್ನ ಅತ್ತೆ ಹತ್ತಿಕ್ಕುವ ಗುಣ ಇಷ್ಟವಾಗುತ್ತಿರಲಿಲ್ಲ. ಆದರೆ ಅವಳು ಸರಿತಾಳ ಮುಖದಲ್ಲಿ ಮೊದಲ ಬಾರಿಗೆ ಸಣ್ಣ ನಗು ನೋಡಿದ್ಲು. ನಿತೇಶ್ ಎಲ್ಲರಿಗಿಂತ ಸಣ್ಣವನಾಗಿದ್ದ. ಅವನು ಅವಳ ಪ್ರೀತಿಯ ಮಗನಾಗಿದ್ದ. ಅಷ್ಟಕ್ಕೂ ಅವನೇ ಒಬ್ಬ ಎಲ್ಲದಕ್ಕೂ ಆಯ್ತು ಮಮ್ಮಿ ಅಂತ ಹೇಳುವ ಮಗನಾಗಿದ್ದ. ಸರಿತಾ ತನ್ನ ವೃದ್ಧಾಪ್ಯದ ಆಸರೆಯನ್ನು ಹುಡುಕುತ್ತಿದ್ಲು. ಮದುವೆಯಾದ ಕೆಲವೇ ದಿನಗಳ ನಂತರ ಒಂದು ಮುಂಜಾನೆ ಸೂರ್ಯನ ಮೃದು ಕಿರಣಗಳು ಅಂಗಳದಲ್ಲಿ ಹರಡುತ್ತಿದ್ವು. ಗುಲಾಬಿ ಬಣ್ಣದ ಸೀರೆ ಧರಿಸಿ ತಲೆ ಮೇಲೆ ಸೆರಗು ಹೊದ್ದುಕೊಂಡು ಕಣ್ಣುಗಳಲ್ಲಿ ಆತಂಕದ ಛಾಯೆಯೊಂದಿಗೆ ದೀಪ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ಲು. ಒಳಗೆ ಬಾ ಸೊಸೆ, ಬೆಳಗ್ಗೆಯಿಂದಲೇ ಅಡುಗೆ ಮಾಡುವ ಕೆಲಸವನ್ನು ಸಂಭಾಳಿಸಬೇಕಾಗುತ್ತೆ ಅಂತ ಸರಿತಾಳು ಯಾವುದೇ ನಗೆ ಇಲ್ಲದೆ, ಮಾತಿನಲ್ಲಿ ಪ್ರೀತಿ ಇಲ್ಲದೆ ಸೊಸೆಯನ್ನು ಕರೆದಾಗ, ಆಯ್ತು ಅತ್ತೆ ಅಂತ ನಿಧಾನವಾಗಿ ತಲೆ ಹಾಕುತ್ತಾ ಮೆಲುಧ್ವನಿಯಲ್ಲಿ ಹೇಳಿದ್ಲು. ಅವಳು ಹೊಸ ವಾತಾವರಣ, ಹೊಸ ಸಂಬಂಧಗಳು ಮತ್ತು ಹೊಸ ನಿರೀಕ್ಷೆಗಳಲ್ಲಿ ಸಿಲುಕಿಕೊಂಡಿದ್ಲು. ತನ್ನ ಅತ್ತೆಯ ಆದೇಶಗಳೇ ಮನೆಯ ನಿಯಮಗಳು ಮತ್ತು ಅದನ್ನು ಪಾಲಿಸುವುದೇ ಸೊಸೆಯ ಧರ್ಮ ಅಂತ ಅವಳು ಭಾವಿಸಿದ್ಲು. ಮೇಲ್ನ ಮಹಡಿಯಲ್ಲಿ ರಿತೇಶ್ ಮತ್ತು ದಿವ್ಯಾಳ ದಿನಚರಿಯು ಬೇರೆಯಾಗಿತ್ತು. ಕೆಲವೊಮ್ಮೆ ಕೆಲಸದಿಂದ ತಡವಾಗಿ ಹಿಂತಿರುಗುವುದು, ಕೆಲವೊಮ್ಮೆ ವಾರಾಂತ್ಯದ ಭೋಜನವನ್ನು ಹೊರಗೆ ಮಾಡಿ ಬರುವುದು.
ಆದರೆ ಕೆಳಗೆ ಮನೆಯ ಸಂಪೂರ್ಣ ಹೊರೆಯನ್ನು ಹೊಸ ಸೊಸೆಯ ಮೇಲೆ ಹಾಕಲಾಗಿತ್ತು. ಒಂದು ಸಂಜೆ ದಿವ್ಯ ಮೆಟ್ಟಿಲುಗಳನ್ನು ಇಳಿದು ಬರುತ್ತಿದ್ದಾಗ ದೀಪಾ ಒಲೆಯ ಮೇಲೆ ರೊಟ್ಟಿ ಬೇಯಿಸುತ್ತಿರುವುದನ್ನು ಅವಳು ನೋಡಿದ್ಲು. ಮತ್ತು ಸರಿತಾ ಸೋಫಾ ಮೇಲೆ ಕುಳಿತು ಮೊಬೈಲ್ನಲ್ಲಿ ಪ್ರತಿಮಾ ಜೊತೆ ಮಾತಾಡ್ತಿದ್ಲು. ಈ ಬಾರಿ ಹೊಸ ಬೇಟೆ ಸಿಕ್ಕಿದೆ ಅಂದುಕೊಳ್ಳುತ್ತಾ ದಿವ್ಯಳ ಮುಖದಲ್ಲಿ ಸಣ್ಣ ನಗುವು ಮೂಡಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಅವಳಿಗೆ ಅತ್ತೆಯೊಂದಿಗಿನ ತನ್ನ ಜಗಳ ನೆನಪಿತ್ತು ಮತ್ತು ದೀಪಾಗೆ ಅದು ಇನ್ನೂ ಅನುಭವ ಆಗಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ದಿನಗಳು ಕಳೆಯತೊಡಗಿದವು. ದೀಪಾ ಅದೇ ಸರಳ, ಶಾಂತ ಮತ್ತು ಸಹನಶೀಲ ಸ್ವಭಾವದವಳಾಗಿದ್ಲು. ಮುಂಜಾನೆ ಚಹಾ, ನಂತರ ನಾಷ್ಟ, ಅದಾದ ನಂತರ ಮನೆಯನ್ನು ಸ್ವಚ್ಛಗೊಳಿಸುವುದು, ಮಧ್ಯಾಹ್ನದ ಅಡುಗೆ, ಸಂಜೆಯ ಚಹಾ, ರಾತ್ರಿಗೆ ಪೂರ್ತಿ ಪರಿವಾರಕ್ಕಾಗಿ ಅಡುಗೆ. ನಿತೇಶ್ ರಾತ್ರಿ ಕೆಲಸದಿಂದ ಬಂದ ಕೂಡಲೇ ಊಟಕ್ಕೆ ತಟ್ಟೆ ಹಚ್ಚಲು ಹೇಳುತ್ತಿದ್ದ. ದೀಪಾ ಮುಗುಳು ನಗುತ್ತಾ ಏನೂ ಹೇಳದೆ ತನ್ನ ಕೆಲಸದಲ್ಲಿ ತೊಡಗುತ್ತಿದ್ಲು. ಅವಳ ಹೃದಯದಲ್ಲಿ ಒಂದು ಸಣ್ಣ ಭರವಸೆ ಉಳಿದಿತ್ತು. ಬಹುಶಃ ಅವಳ ಕಠಿಣ ಪರಿಶ್ರಮವನ್ನು ನೋಡಿ ಅವಳ ಅತ್ತೆ ಒಂದು ದಿನ ಸಂತೋಷ ಪಡಬಹುದು ಅಂತ. ಒಂದು ರಾತ್ರಿ ಊಟದ ಮೇಜಿನ ಬಳಿ ಕುಳಿತು ಸರಿತಾಳು, ನೋಡು ಸೊಸೆ, ರಿತೇಶ್ ಮತ್ತು ದಿವ್ಯ ಇಬ್ಬರು ನೌಕರಿ ಮಾಡುತ್ತಾರೆ, ಹಣ ಸಂಪಾದಿಸ್ತಾರೆ. ಆದರೂ ದಿವ್ಯ ತನ್ನ ಅಡುಗೆ ಮನೆಯನ್ನು ಸಂಭಾಳಿಸಿಕೊಂಡು ಹೋಗ್ತಾಳೆ. ಆದರೆ ದೀಪಾ, ನೀನು ಸುಮ್ಮನೆ ಒಲೆ ನೋಡುತ್ತಾ ಕೂತಿರು ಅಂತ ಹೇಳಿದ್ಲು. ದೀಪಾ ತನ್ನ ನೋಟವನ್ನು ತಗ್ಗಿಸಿದ್ಲು. ಅಂದು ರಾತ್ರಿ ನಿತೇಶ್, ದೀಪಾ, ಅಮ್ಮ ಸರಿಯಾಗಿ ಹೇಳುತ್ತಿದ್ದಾಳೆ, ನೀನು ಸ್ವಲ್ಪ ಚುರುಕಾಗಿರು ಅಂತ ಹೇಳ್ದ. ದೀಪಾಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ನಾನು ಪ್ರಯತ್ನ ಮಾಡುತ್ತಿದ್ದೇನೆ ರೀ, ಬಹುಶಃ ನಾನು ಅಷ್ಟು ಚುರುಕಾಗಿಲ್ಲ, ನಿಮ್ಮ ಅಮ್ಮ ಬಯಸುವಷ್ಟು ಅಂತ ಹೇಳಿದ್ಲು. ನಿತೇಶ್ ಸುಮ್ಮನೆ ಲೈಟ್ ಆಫ್ ಮಾಡಿದ. ಸಮಯ ಕಳೆಯುತ್ತಾ ಹೋಯಿತು ಮತ್ತು ಮನೆಯಲ್ಲಿ ಒಂದು ವಿಚಿತ್ರವಾದ ಸಂತುಲತೆ ಮೂಡಿತು. ಮೇಲೆ ದಿವ್ಯಾಳ ಸ್ವಾಭಿಮಾನದ ಜಗತ್ತು, ಕೆಳಗೆ ದೀಪಾಳ ಸಹನಶೀಲ ಬದುಕು. ಸರಿತಾಳು ಈಗ ದಿವ್ಯಾಳನ್ನೇ ಹೊಗಳುತ್ತಿದ್ಲು, ಏಕೆಂದರೆ ಅವಳೊಂದಿಗೆ ಘರ್ಷಣೆ ನಡೆಸಿದ್ಲು. ಆದರೆ ದೀಪಾ ವಿಧೇಯಳಾಗಿದ್ಲು ಮತ್ತು ಅದಕ್ಕಾಗಿ ಸುಲಭವಾದ ಗುರಿಯಾಗಿದ್ಲು. ಪ್ರತಿಮಾಳೊಂದಿಗೆ ಮಾತನಾಡುವಾಗಲೆಲ್ಲ ಸರಿತಾಳು, ಹೊಸ ಸೊಸೆ ಬಹಳ ಸರಳವಾಗಿದ್ದಾಳೆ, ಎಲ್ಲ ಕೆಲಸವನ್ನು ಮಾಡುತ್ತಾಳೆ, ಆದರೆ ಅಂತ ಹೇಳುತ್ತಿದ್ಲು. ಪ್ರತಿಮಾ ಅದಕ್ಕೆ ನಗುತ್ತಿದ್ಲು ಮತ್ತು ಫೋನ್ ಕಟ್ ಮಾಡಿದ ನಂತರ ಅವಳು ಮನಸ್ಸಿನಲ್ಲಿ ಅಮ್ಮ ಮತ್ತೆ ಅದೇ ತಪ್ಪನ್ನು ಮುಂದುವರಿಸುತ್ತಿದ್ದಾಳೆ ಅಂದುಕೊಳ್ತಿದ್ಲು. ಮತ್ತು ಸರಿತಾಳು ನಿಧಾನವಾಗಿ ಅನಿಯಂತ್ರಿತ ಸ್ವರದಲ್ಲಿ ಮಾತನಾಡಲು ಪ್ರಾರಂಭಿಸಿದ್ಲು. ಹೀಗೆ 2 ವರ್ಷ ಕಳೆದವು ಮತ್ತು ಸರಿತಾ ಈಗ ಹೆಚ್ಚು ಕಾಯ್ದೆ ನಿಯಮದ ಜೀವನವನ್ನು ನಡೆಸುತ್ತಿದ್ಲು ಮತ್ತು ದೀಪಾಳನ್ನು ಪೂರ್ತಿಯಾಗಿ ತನ್ನ ಹದ್ದುಬಸ್ತಿನಲ್ಲಿ ಇರಿಸಿಕೊಂಡಿದ್ಲು. ಒಂದು ಚಳಿಗಾಲದ ಮುಂಜಾನೆ ದೀಪಾ ಮನೆಯ ಕಸ ಗುಡಿಸುತ್ತಾ, ಇವತ್ತಿನ ದಿನ ಸುಲಭವಾಗಲಿ, ಕನಿಷ್ಠ ಇವತ್ತಾದರೂ ಅತ್ತೆ ಖುಷಿಯಿಂದ ಇರಬೇಕು, ಆದರೆ ಇಂದು ಕೂಡ ಅದೇ ಆಗಬಾರದೇಕೆ, ಅತ್ತೆ ಮೂಡಿನಲ್ಲಿ ಯಾವುದೇ ಭರವಸೆ ಇಡುವ ಹಾಗಿಲ್ಲ ಅಂತ ಯೋಚಿಸ್ತಿದ್ಲು. ದೀಪಾ, ಆ ಹಸಿರು ಚಟ್ನಿ ಮಾಡಿಡು, ಮತ್ತೆ ಕೇಳು, ಸ್ವಲ್ಪ ಕಡಿಮೆ ಖಾರವನ್ನು ಹಾಕಿ ವೆಜ್ ಕಬಾಬ್ಗಳನ್ನು ಮಾಡು, ಪ್ರತಿಮಾಗೆ ಹೆಚ್ಚು ಮೆಣಸಿನಕಾಯಿ ಇಷ್ಟವಾಗಲ್ಲ ಅಂತ ಸರಿತಾ ಹೇಳಿದಾಗ ದೀಪಾ ಮೆಲುಧ್ವನಿಯಲ್ಲಿ ಆಯ್ತು ಅತ್ತೆ, ನಾನೀಗ ತಯಾರು ಮಾಡ್ತೇನೆ ಅಂದ್ಲು. ಸರಿತಾಳು ಸೊಸೆಯನ್ನು ಒಬ್ಬ ಪುಕ್ಸಟ್ಟೆ ಕೆಲಸದವಳು ಅಂತ ತಿಳ್ಕೊಂಡಿದ್ಲು. ಯಾವಾಗ ಅವಳ ಅಳಿಯ ಮತ್ತು ಮಗಳು ಮನೆಗೆ ಬರುತ್ತಿದ್ದಾರೋ ಆಗ ಅವಳ ಉತ್ಸಾಹ ಹೇಳತಿರದಾಗುತ್ತಿತ್ತು. ಇಂದು ಸರಿತಾಳ ಮೊಮ್ಮಗ ಅಂದರೆ ಪ್ರತಿಮಾ ಮಗುವಿನ ಬರ್ಡೇ ಪಾರ್ಟಿ ಏರ್ಪಡಿಸಲಾಗಿತ್ತು. ಅದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿತ್ತು. ಸರಿತಾ ಬಹಳ ಉತ್ಸಾಹಿತಳಾಗಿದ್ಲು. ಆದರೆ ಬರ್ಡೇ ಪಾರ್ಟಿಯಲ್ಲಿ ಕೇವಲ 3ನೇ ಮಗ ಮತ್ತು ಸೊಸೆ ಅಷ್ಟೇ ಇರಬೇಕಾಗಿತ್ತು, ಏಕೆಂದರೆ ದಿವ್ಯ ಮತ್ತು ರಿತೇಶ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬಹಳ ದಿನಗಳವರೆಗೆ ಟ್ರಿಪ್ಗೆ ಹೋಗಿದ್ರು. ಅದರ ಕಿರಿಕಿರಿಯನ್ನು ಸರಿತಾ ಅನುಭವಿಸ್ತಿದ್ಲು, ಏಕೆಂದರೆ ಹೀಗೆ ಹಣ ಹಾಳು ಮಾಡಿಕೊಂಡು ಸೊಸೆ ಆದವಳು ಮೋಜು ಮಸ್ತಿ ಮಾಡುವುದು ಅವಳಿಗೆ ಹಿಡಿಸುತ್ತಿರಲಿಲ್ಲ. ಆದರೆ ಮಗ ಒಬ್ಬನೇ ಹೋಗಿದ್ರೆ ಅವರಿಗೆ ಯಾವುದೇ ಅಳುಕು ಇರ್ತಿರ್ಲಿಲ್ಲ. ಸೊಸೆ ಕೂಡ ಎಂಜಾಯ್ ಮಾಡುವುದು ಅವರಿಗೆ ಕಿರಿಕಿರಿ ಅನ್ನಿಸ್ತಿತ್ತು. ಅರೆ, ನನ್ನ 2ನೇ ಮಗನಿಗೆ ಹಣದ ಚಿಂತೆ ಇಲ್ಲ ಅಂತ ಅವಳು ಅಂದ್ಕೊಳ್ತಿದ್ಲು. ಮುಂಜಾನೆ 10 ಗಂಟೆ ಅನ್ನುವಷ್ಟರಲ್ಲಿ ಮನೆಯಲ್ಲಿ ಗೋಜುಗದ್ದಲ ಶುರುವಾಗಿತ್ತು. ನಿತೇಶ್ ಹೊರಗೆ ಬಂದನು. ಬಹುಶಃ ಅವನ ಗಡ್ಡ ಇನ್ನೂ ಅಪೂರ್ಣವಾಗಿತ್ತು. ಅವನ ಕಣ್ಣುಗಳು ನಿದ್ರೆಯಿಂದ ತುಂಬಿದ್ದವು. ಅಮ್ಮ, ನೀನೇಕೆ ಇಷ್ಟೊಂದು ಒತ್ತಡದಲ್ಲಿದ್ದೀಯಾ ಅಂತ ಕೇಳಿದಾಗ ಸರಿತಾ ಕೋಪಗೊಂಡು, ಓಹೋ, ನಾನು ಒತ್ತಡದಲ್ಲಿದ್ದೇನಾ? ಸ್ವಲ್ಪ ಹೋಗಿ ನೋಡು ನಿನ್ನ ಅತ್ತಿಗೆಯನ್ನು, ಎಷ್ಟು ಆರಾಮವಾಗಿ ತಿರುಗಾಡುತ್ತಿರಬಹುದು ಅಂತ. ಅವಳು ಲಕ್ಷಾಂತರ ಹಣವನ್ನು ಉಡಾಯಿಸುತ್ತಿರಬಹುದು ಅಂತ ಹೇಳಿದ್ಲು. ಅದಕ್ಕೆ ನಿತೇಶ್ ಸರಳವಾಗಿ, ಅಮ್ಮ, ರಿತೇಶ್ ಅಣ್ಣನ ಸ್ಯಾಲ್ರಿ ಚೆನ್ನಾಗಿದೆ, ಅವನು ಸಂಪಾದಿಸುತ್ತಿದ್ದಾನೆ, ತಿರುಗುತ್ತಾನೆ, ಅದರಲ್ಲಿ ಏನು ದೊಡ್ಡ ವಿಷಯವಿದೆ ಅಂತ ಹೇಳಿದ. ಸರಿತಾ ಕಣ್ಣುಗಳು ಕಿರಿದಾದವು. ಅವನು ಸಂಪಾದಿಸುತ್ತಿದ್ದಾನೆ, ಅದನ್ನು ಕುಟುಂಬಕ್ಕೆ ಕೊಡಬೇಕಲ್ಲವೇ ಅಂದ್ಲು. ಅಮ್ಮ, ಅವರಿಬ್ಬರು ಸಂಪಾದಿಸುತ್ತಿದ್ದಾರೆ, ತಿರುಗಾಡಿದರೆ ತಪ್ಪೇನು ಅನ್ನುವಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಪ್ರತಿಮಾ ಹೆಸರು ಹೊಳೆಯುತ್ತಿತ್ತು. ಮಗಳೇ, ನಾವೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ, ನೀನೇನು ಚಿಂತೆ ಮಾಡಬೇಡ ಅಂತ ಸರಿತಾ ಹೇಳಿದ್ಲು.
ಸ್ವಲ್ಪ ಹೊತ್ತು ಮಗಳ ಮಾತನ್ನು ಕೇಳಿಸಿಕೊಂಡು ಒಂದು ತಂಪಾದ ನಗುವನ್ನು ಬೀರಿದಳು ಮತ್ತು ಅರೆ ಇಲ್ಲ ರಿತೇಶ್ ಮತ್ತು ದಿವ್ಯ ದೊಡ್ಡ ದೊಡ್ಡ ಜನರಾಗಿದ್ದಾರೆ, ಅವರು ತಿರುಗಾಡುತ್ತಾರೆ, ನನ್ನ ಮಗಳ ವಿಷಯ ಅವರಿಗೆ ಯಾಕೆ ಬೇಕು ಅಂತ ಹೇಳಿದ್ಲು. ನಿತೇಶ್ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು, ಅಮ್ಮ ಇದನ್ನೆಲ್ಲ ಫೋನಲ್ಲಿ ಏಕೆ ಮಾತಾಡ್ತೀಯಾ ಅಂತ ಕೇಳಿದಾಗ ಸರಿತಾ ತಿರುಗಿಕೊಂಡು, ಮಗನೇ ಅವಳು ನಿನ್ನ ತಂಗಿ, ಅವಳಿಗೆ ಹೇಳ್ದಿದ್ರೆ ಮತ್ತೆ ಯಾರಿಗೆ ಹೇಳಬೇಕು, ಅವಳಿಗೂ ನಮ್ಮ ಮನೆಯಲ್ಲಿ ಯಾವ ದಾಳಗಳು ಉರುಳುತ್ತಿವೆ ಅಂತ ಗೊತ್ತಾಗ್ಲಿ ಅಂದ್ಲು. 4 ಗಂಟೆ ಆಗ್ತಲೇ ಸರಿತಾಳ ಆದೇಶಗಳು ಶುರುವಾದವು. ದೀಪಾ, ಡ್ರೆಸ್ ಧರಿಸಿಕೋ, ಅದೇ ಕಳೆದ ತಿಂಗಳು ಹೊಸದಾಗಿ ಖರೀದಿಸಿದ್ಯಲ್ಲ ಅದನ್ನು ಹಾಕು, ಸ್ವಲ್ಪ ಅದರ ಮೇಲೆ ಇಸ್ತ್ರಿ ಮಾಡಿಕೋ, ಹಾಂ ಗಿಫ್ಟ್ ರ್ಯಾಪರ್ ಎಲ್ಲಿಟ್ಟಿದೆಯಾ, ನೀಲಿ ಕವರ್ದು ಅಲ್ಲ ಕೆಂಪು ಕಲರ್ದು, ಅದು ತುಂಬ ಹೊಳಿತದೆ ಅಂದ್ಲು. ಸರಿತಾ ಏಕೆ ಅಷ್ಟೊಂದು ಉತ್ಸುಕಳಾಗಿದ್ದಳೆಂದರೆ, ಮೊದಲನೆಯದಾಗಿ ಅವಳು ಯಾವಾಗ ಸಿದ್ಧಳಾಗುತ್ತಾಳೆಯೋ ಅವಳಿಗೆ ತಾಳ್ಮೆಯಿಂದಿರಲು ಸಾಧ್ಯವಾಗ್ತಿರಲಿಲ್ಲ, ಮತ್ತು ಎರಡನೆಯದಾಗಿ ಮತ್ತು ಹೆಚ್ಚು ಮುಖ್ಯವಾದ ವಿಷಯವೇನೆಂದರೆ ಅವಳು ತನ್ನ ಅಳಿಯನನ್ನು ಮೆಚ್ಚಿಸಲು ಬಯಸುತ್ತಿದ್ಲು. ಇದರಿಂದ ಅವಳು ಒಂದು ದಪ್ಪ ಚಿನ್ನದ ಸರವನ್ನು ಮೊಮ್ಮಗುವಿನ ಕೊರಳಿಗೆ ಹಾಕುವಳಿದ್ಲು. ಅದು ಎಲ್ಲರಿಗೂ ಗೊತ್ತಾಗಲಿ ಎನ್ನುವುದು ಅವಳ ಉದ್ದೇಶವಾಗಿತ್ತು. ಈಗ 5 ಆಗುತ್ತಲೇ ತಯಾರಿ ಶುರುವಾಯಿತು. ಅಡುಗೆ ಮನೆಯ ಕೆಲಸವನ್ನು ಬೇಗನೆ ಮುಗಿಸಿದ ದೀಪ ತನ್ನ ಕೋಣೆಗೆ ಓಡಿ ಬಂದ್ಲು. ಅವಳು ಅವಸರದಿಂದ ಕೈಕಾಲು ಮುಖ ತೊಳೆದುಕೊಂಡ್ಳು. ತಿಜೋರಿಯಲ್ಲಿ ನೋಡಿದರೆ ಅವೇ ಹಳೆಯ ಸೀರೆಗಳು ಇದ್ವು. ಕೊನೆಗೆ ಅವಳು ತಿಳಿ ಗುಲಾಬಿ ಬಣ್ಣದ ಡ್ರೆಸ್ ಅನ್ನು ಹೊರತೆಗೆದ್ಲು. ಅವಳು ಕ್ಷಣಾರ್ಧದಲ್ಲಿ ಬದಲಾದಳು. ಬಿಂದಿ ಹಚ್ಚಿಕೊಂಡ್ಳು, ತುಟಿಗಳಿಗೆ ಸ್ವಲ್ಪ ಲಿಪ್ ಬಾಮ್ ಹಚ್ಚಿಕೊಂಡ್ಳು ಮತ್ತು ಕಣ್ಣುಗಳಿಗೆ ಐಲೈನರ್ ಹಚ್ಚಿಕೊಂಡ್ಳು. ಮುಖವು ದನಿದಂತೆ ಕಾಣದಿದ್ದರೆ ಸಾಕು ಅಂದ್ಕೊಂಡ್ಳು. ಮನಸ್ಸಿನಲ್ಲಿ ಅವಸರ ಇತ್ತು, ಉಸಿರಿನಲ್ಲಿ ಗಾಬರಿ. ಆಗ ಹೊರಗಿನಿಂದ ನಿತೇಶ್ ಧ್ವನಿ ಪ್ರತಿಧ್ವನಿಸಿತು, ಅರೆ ದೀಪಾ, ಎಷ್ಟೊತ್ತು ಬೇಕು ನಿಂಗೆ, ಬೇಗನೆ ಬಾ, ಲೇಟ್ ಆಗ್ತದೆ. ಅವನ ಧ್ವನಿಯಲ್ಲಿ ಕಿರಿಕಿರಿ ಇತ್ತು. ಇನ್ನೇನು ಉತ್ತರಿಸಬೇಕು ಅಂತ ದೀಪ ಬಾಯಿ ತೆರೆಯುವಷ್ಟರಲ್ಲಿ ಸರಿತಾಳ ಧ್ವನಿಯು ಪೂರ್ತಿ ಮನೆಯನ್ನು ಅಲ್ಲಾಡಿಸುವಂತೆ ಕೇಳಿಸಿತು. ತನ್ನ ತವರಿಗೆ ಹೋಗುವುದಿದ್ರೆ ಬೇಗನೆ ಕೆಲಸ ಮುಗಿಸಿ ತಯಾರಾಗುತ್ತಿದ್ಲು. ಆದರೆ ಇಂದು ಕಾರ್ಯಕ್ರಮ ನನ್ನ ಮಗಳ ಮನೆಯಲ್ಲಿದೆ, ಹಾಗಾಗಿ ಇಷ್ಟು ಲೇಟ್ ಮಾಡ್ತಿದ್ದಾಳೆ ಅಂದಾಗ ದೀಪಾಳ ಬೆನ್ನು ಮೂಳೆಯಲ್ಲಿ ನಡುಕ ಶುರುವಾಯಿತು. ಅವಳು ಈ ಸಾಲನ್ನು 100 ಬಾರಿ ಕೇಳಿದ್ಲು. ಈಗ ದುಪ್ಪಟ್ಟ ತೆಗೆಯುವುದಷ್ಟೇ ಬಾಕಿ ಇತ್ತು. ದುಪ್ಪಟ್ಟದ ಅರ್ಧ ಭಾಗ ಕಪ್ಪಾಗಿರುವುದರ ಮೇಲೆ ಅವಳ ಗಮನ ಹೋಯಿತು. ಇಸ್ತ್ರಿ ಮಾಡುವಾಗ ಅದರ ಅರ್ಧ ಭಾಗ ಸುಟ್ಟು ಹೋಗಿತ್ತು. ಅದರಿಂದ ಈಗಲೂ ಸ್ವಲ್ಪ ವಾಸನೆ ಬಂತು. ಅವಳು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ್ಳು. ಯಾರೋ ಅವಳ ತಲೆಯ ಮೇಲೆ ಇನ್ನೊಂದು ಭಾರ ಇಟ್ಟ ಹಾಗೆ. ಅಯ್ಯೋ ದೇವರೇ, ಈಗೇನು ಮಾಡಲಿ? ಅವಳ ಹತ್ತಿರ ಮತ್ತೆ ಯಾವ ಡ್ರೆಸ್ ಇರಲಿಲ್ಲ, ಏಕೆಂದರೆ ಅವಳು ಡ್ರೆಸ್ ಹಾಕದನ್ನು ಸರಿತಾ ಸಹಿಸುತ್ತಿರಲಿಲ್ಲ ಮತ್ತು ಹೊಸದಾಗಿ ಖರೀದಿಸಲು ಸಹ ಬಿಟ್ಟಿರಲಿಲ್ಲ. ಅವಳ ತುಟಿಗಳು ಒಣಗಿದ್ದವು. ದುಪ್ಪಟ್ಟ ಇಲ್ಲದೆ ಪಾರ್ಟಿಯಲ್ಲಿ ಹೋಗುವುದು ತಮಾಷೆಗೆ ಕಾರಣವಾಗುತ್ತೆ ಅಂದುಕೊಂಡ್ಳು. ಅವಳ ಹತ್ತಿರ ಬೇರೆ ಇನ್ನೊಂದು ದುಪ್ಪಟ್ಟ ಸಹ ಇರಲಿಲ್ಲ. ಆಗ ದಡ್ಡಂತ ಬಾಗಿಲು ತೆರೆದ ಶಬ್ದವಾಯಿತು. ನಿತೇಶ್ ಬಹಳ ಸಿಟ್ಟಿನಿಂದ ಒಳಗೆ ಧಾವಿಸಿದ. ಅವನ ಧ್ವನಿಯಲ್ಲಿ ಕಿರಿಕಿರಿ ತುಂಬಿತ್ತು. ಏನಾಯಿತು ದೀಪಾ, ನೀನಿನ್ನು ರೆಡಿಯಾಗಿಲ್ಲವೇ? ಅವನು ತನ್ನ ಗಡಿಯಾರವನ್ನು ತೋರಿಸುತ್ತಾ ಹೇಳಿದನು. ಅಮ್ಮ ಹೊರಗೆ ಕಾಯುತ್ತಿದ್ದಾಳೆ, ಪಾಪ ಪ್ರತಿಮಾ ಸಹ ಅಲ್ಲಿ ನಮಗಾಗಿ ಕಾಯುತ್ತಿರಬಹುದು ಅಂದನು. ದೀಪ ತಡವರಿಸುವ ಮಾತುಗಳಲ್ಲಿ ಉತ್ತರಿಸಿದಳು. ಅವಳ ಕೈಯಲ್ಲಿ ಸುಟ್ಟ ದುಪ್ಪಟ್ಟ ಇದ್ದಿತು. ಅದನ್ನು ತೋರಿಸುತ್ತಾ, ನಾನೇನು ಮಾಡಲಿರಿ ಅಂತ ಕೇಳುವಷ್ಟರಲ್ಲಿ ನಿತೇಶ್ ತನ್ನ ಹಣೆ ಹಿಡಿದುಕೊಂಡು, ಓ ದೇವರೇ, ನೀನು ಹೇಗೆ ಇಷ್ಟೊಂದು ಅಸಡ್ಡೆಯಿಂದ ಇದ್ದೀಯಾ ಅನ್ನುತ್ತಾ ಅವನ ಬಟ್ಟೆಯನ್ನು ಯಾವುದೋ ಕೊಳಕು ವಸ್ತುವಿನಂತೆ ಎಸೆದನು ಮತ್ತು ಹೋಗು ಬೇರೆ ಬಟ್ಟೆ ಹಾಕಿಕೋ ಅಂದನು. ದೀಪ ಸುಸ್ತಾದ ಧ್ವನಿಯಲ್ಲಿ, ಆದರೆ ಯಾವುದನ್ನು ತೊಟ್ಟುಕೊಳ್ಳಲಿ, ಮತ್ತೆ ಎಲ್ಲ ಮ್ಯಾಚಿಂಗ್ ಜುವೆಲ್ಸನ್ನು ಬದಲಾಯಿಸಬೇಕಾಗುತ್ತೆ, ನನ್ನ ಹತ್ರ ಸರಿಯಾದ ಬಟ್ಟೆ ಸಹ ಇಲ್ಲ ಅಂದ್ಲು. ನಿತೇಶ್ ಏನೋ ಹೇಳುವ ಮೊದಲೇ ಸರಿತಾ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಕೋಣೆಗೆ ಪ್ರವೇಶಿಸಿದಳು. ನೀವಿಬ್ಬರು ಹೊರಡಲು ಬಯಸುವುದಿಲ್ಲವೇ? ತಡವಾಗುತ್ತಿದೆ ಅನ್ನುವಾಗ ಅವಳ ಕಣ್ಣುಗಳು ದೀಪಾಳ ಕೈ ಮೇಲೆ ಬಿದ್ದವು. ಅವಳ ದುಪ್ಪಟ್ಟ ಸುಟ್ಟು ಹೋಗಿತ್ತು, ಅಷ್ಟೇ ಸಾಕಾಗಿತ್ತು. ತದನಂತರ ನಾಟಕ ಪ್ರಾರಂಭವಾಯಿತು. ನಿನ್ನದು ಪ್ರತಿ ಬಾರಿ ಇದೇ ನಾಟಕವಾಯಿತು. ಇಂದು ಯಾರ ಮನೆಗೆ ಹೋಗಬೇಕೆಂದು ನಿನಗೆ ಗೊತ್ತಿಲ್ಲವೇ? ಅದು ನನ್ನ ಮಗಳ ಮನೆ, ಮತ್ತು ನೀನು ಇಂತಹ ಹರಿದ ಮತ್ತು ಸವೆದ ಬಟ್ಟೆಗಳಲ್ಲಿ ಹೋಗ್ತೀಯಾ ಅಂದ್ಲು. ನ್ಯಾಯಾಲಯದಲ್ಲಿ ನಿಂತಿರುವ ಅಪರಾಧಿಯಂತೆ ದೀಪ ಮೌನವಾಗಿದ್ದಳು. ಅಮ್ಮ ವೇಲ್ಬೇಲ್ ಸುಟ್ಟು ಹೋದರೆ ಅವಳೇನು ಅನ್ನುವಷ್ಟರಲ್ಲಿ ಸರಿತಾ ಅವನನ್ನು ತಡೆದು, ಬಾಯಿ ಮುಚ್ಚು, ನಿನ್ನ ಹೆಂಡತಿಗೆ ಏನು ಮಾಡಲಿಕ್ಕೆ ಬರಲ್ಲ, ಅವಳಿಗೆ ಬಟ್ಟೆಗಳನ್ನು ಸರಿಯಾಗಿ ಸಂಗ್ರಹಿಸಲು ಬರಲ್ಲ, ಇಸ್ತ್ರಿ ಮಾಡೋದು ಹೇಗೆಂದು ಗೊತ್ತಿಲ್ಲ, ಅಥವಾ ಅವುಗಳನ್ನು ಹೇಗೆ ನಿರ್ವಹಿಸಬೇಕೆಂದು ಸಹ ಗೊತ್ತಿಲ್ಲ. ದೀಪಾಳ ಗಂಟಲು ಒಂದು ಕ್ಷಣ ತುಂಬಿ ಬಂದಿದ್ದು, ಕಣ್ಣುಗಳು ಹಸಿಯಾದವು. ಅತ್ತೆ ಪ್ರತಿ ಮಾತಿಗೂ ನನ್ನ ತವರು ಮನೆಯನ್ನು ಏಕೆ ಎಳೆದು ತರುತ್ತೀರಿ ಅಂದಳು. ನಿತೇಶ್ ವಿಷಯ ಸಂಭಾಳಿಸುತ್ತಾ, ಆಯ್ತು ದೀಪಾ, ಉಪಯೋಗವಿಲ್ಲದ ಮಾತುಗಳು ಈಗ ಬೇಡ, ಬೇಗನೆ ತಯಾರಾಗು, ಅಲ್ಲಿಯವರೆಗೂ ನಾನು ಕ್ಯಾಬ್ ಬುಕ್ ಮಾಡ್ತೇನೆ ಅಂತ ಹೇಳಿದ. ನಿತೇಶ್ ಮಾತುಗಳನ್ನು ಕೇಳಿ ಸರಿತಾ ಜೋರಾಗಿ ಕಿರಿಚಾಡುತ್ತಾ, ವ್ಯರ್ಥ ಸಮಯ ಕಳೆಯಲಿಕ್ಕೆ ನಾವೇನು ಇಲ್ಲಿ ಕುಳಿತಿಲ್ಲ, ಅವಳು ಇಲ್ಲೇ ಇರ್ಲಿ ಬಿಡು, ಪ್ರತಿ ಬಾರಿಯ ನಾಟಕ ಈಗ ನಡೆಯಲ್ಲ.
ಮನೆಯಲ್ಲಿ ಕುಳಿತು ಕುಳಿತು ಮನಸ್ಸಿಗೆ ಹುಚ್ಚು ಹಿಡಿದಾಗ ಜನರು ಹಣ ಸಂಪಾದಿಸಲು ಎಷ್ಟು ಕಷ್ಟಪಡುತ್ತಾರೆಂದು ಇವಳಿಗೆ ಅರ್ಥವಾಗುತ್ತೆ. ಅವಳ ಧ್ವನಿಯಲ್ಲಿ ಇಷ್ಟು ವಿಷವಿತ್ತು ಎಂದರೆ ದೀಪಾಳ ಹೃದಯ ಬಡಿತವೇ ನಿಂತಂತೆ ಭಾಸವಾಯಿತು. ಆಗ ದೀಪ ಅತ್ತೆ ಅದು ಅನ್ನುವಷ್ಟರಲ್ಲಿ ಸರಿತಾ ಜೋರು ಮಾತಿನಲ್ಲಿ ಅವಳ ಮಾತನ್ನು ತಡೆದು, ಸಾಕು ಮಾಡು ನಿನ್ನ ಸಮರ್ಥನೆಯನ್ನು, ಇಲ್ಲಿ ಯಾರು ನಿನ್ನ ಮಾತನ್ನು ಕೇಳಲು ಇಷ್ಟಪಡುತ್ತಿಲ್ಲ ಅಂತ ಹೇಳಿದ್ಲು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಹಲೋ, ಹಾ ಪ್ರತಿಮಾ, ನಾವು ಹೊರಡುತ್ತಿದ್ದೇವೆ ಅಂತ ನಿತೇಶ್ ಹೇಳಿದ. ಸರಿತಾ ತಂಪಾದ ಆದರೆ ನಾಟುವ ದೃಷ್ಟಿಯಲ್ಲಿ ಅವನನ್ನು ನೋಡುತ್ತಾ, ಹೇಳು ಹೇಳು, ನಿನ್ನ ಸಹೋದರಿಗೆ ಹೇಳು, ನಿನ್ನ ಹೆಂಡತಿಯ ಕರಾಮತ್ತು ಅಂದಳು. ನಿತೇಶ್ ಸುಮ್ಮನಿದ್ದ, ಏಕೆಂದರೆ ಫೋನಿನಲ್ಲಿ ಪ್ರತಿಮಾ ಧ್ವನಿ ನಿಶ್ಚಳವಾಗಿ ಕೇಳುತ್ತಿತ್ತು. ಅಣ್ಣ, ಇಲ್ಲಿ ಎಲ್ಲರೂ ನಿಮ್ಮ ದಾರಿ ಕಾಯುತ್ತಿದ್ದಾರೆ, ಎಲ್ಲರೂ ನಿಮ್ಮನ್ನು ಕೇಳುತ್ತಿದ್ದಾರೆ, ಬೇಗನೆ ಬಂದು ಬಿಡಿ ಅಂತ ಹೇಳಿದ್ಲು. ಸರಿತಾ ಫೋನ್ ಕಡೆ ಬಾಗಿ ಜೋರಾಗಿ, ಇನ್ನೇನು ಬಿಡುತ್ತಿದ್ದೇವೆ, ಮತ್ತೆ ಹಾ ನಿನ್ನ ಅತ್ತಿಗೆ ಎಂದು ಬರುತ್ತಿಲ್ಲ ಅಂದಳು. ನಿತೇಶ್ ಒಂದು ಕ್ಷಣ ತನ್ನ ತಾಯಿಯನ್ನು ಗುರಾಯಿಸಿ ನೋಡಿದ. ಅವನ ಒಳಗೆ ಇನ್ನು ಹೇಳುವುದು ಬಹಳ ಬಾಕಿ ಇದೆ ಅನ್ನುವ ಥರ. ಆದರೆ ಶಬ್ದಗಳು ಹೊರಗೆ ಬರಲಿಲ್ಲ. ಅವನು ಮನೆಯಿಂದ ಹೊರಡಲಿಕ್ಕೆ ಹೊರಗೆ ಹೆಜ್ಜೆ ಹಾಕಿದ, ನಡಿಯಮ್ಮ ಅಂತ. ದೀಪ ಬಾಗಿಲ ಬಳಿ ನಿಂತುಕೊಂಡಳು. ಅವಳು ನಿಧಾನವಾಗಿ ಬಾಗಿಲನ್ನು ಹಾಕಿಕೊಂಡಳು. ಹೊರಗೆ ಗಾಡಿಯ ಶಬ್ದ ನಿಧಾನವಾಗಿ ದೂರವಾಗುತ್ತಾ ಹೋಯಿತು ಮತ್ತು ಮನೆಯ ಎಲ್ಲ ಮೂಲೆಯಲ್ಲಿ ಅಚಾನಕ್ಕಾಗಿ ಮೌನ ಆವರಿಸಿತು. ಅದೇ ಮೌನದಲ್ಲಿ ಅವಳ ಕಣ್ಣುಗಳಲ್ಲಿ ನೀರು ತುಂಬುತ್ತಾ ಹೋಯಿತು. ಇಂದು ಕೂಡ ಇದೇ ಆಯಿತು. ಅವಳನ್ನು ಬಿಟ್ಟು ಹೋಗಲಾಯಿತು. ಇಂದು ಸಹ ಅವಳ ಭಾವನೆಗಳು ಮುಖ್ಯವೆಂದು ಯಾರೂ ಪರಿಗಣಿಸಲಿಲ್ಲ. ಅವಳು ಹಾಸಿಗೆಯ ಅಂಚಿನಲ್ಲಿ ಕುಳಿತಳು. ಅವಳ ಕೈಗಳು ಇನ್ನೂ ಸುಟ್ಟ ವೇಲಿನ ಮೂಲೆಯನ್ನು ಮುದ್ದಿಸುತ್ತಿದ್ದವು. ನಿನ್ನದು ಇಷ್ಟೇ ಕಿಮ್ಮತ್ತು ಎಂದು ಅವಳಿಗೆ ಅನುಕಿಸುವಂತೆ. ಇದರಲ್ಲಿ ತನ್ನ ತಪ್ಪಿಲ್ಲ, ಆದರೆ ಅವಳ ಮನಸ್ಸಿಗೆ ಗೊತ್ತಿತ್ತು. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಅವಳಿಗೆ ಆ ದೃಶ್ಯಗಳು ನೆನಪಿಗೆ ಬಂದವು. ಸರಿತಾ ತನ್ನ ಹಿರಿ ಸೊಸೆ ಮತ್ತು ಎರಡನೇ ಸೊಸೆ ಜೊತೆ ಎಷ್ಟು ಸಿಹಿಯಾಗಿ, ಮೃದುವಾಗಿ ಮತ್ತು ಮರ್ಯಾದೆಯಿಂದ ಮಾತಾಡುತ್ತಾಳೆ. ಆದರೆ ದೀಪ ಶಾಂತ ಸ್ವಭಾವದ ಹುಡುಗಿ, ಕೆಲಸವಿಲ್ಲದ, ಸಂಪತ್ತಿಲ್ಲದ ಮತ್ತು ಸಾಧಾರಣ ಕುಟುಂಬದ ಹುಡುಗಿ. ಸರಿತಾಳ ದೃಷ್ಟಿಯಲ್ಲಿ ಅವಳು ಅತ್ಯಂತ ಸುಲಭವಾದ ಬೇಟೆಯಾಗಿದ್ದಳು. ನಿಧಾನವಾಗಿ ಅವಳು ಯಾರೊಂದಿಗೂ ಹೇಳಿಕೊಳ್ಳಲಾಗದ ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸಿದವು. ದೀಪಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳನ್ನು ಪ್ರತಿ ಬಾರಿಯೂ ನಿರ್ಲಕ್ಷಿಸಲಾಗುತ್ತಿತ್ತು. ಇದು ಅವಳು ತುಂಬ ಸರಳವಾಗಿರುವುದರ ಪರಿಣಾಮವಾಗಿತ್ತು. ಆದರೆ ಅವಳ ಅತ್ತೆ ಅವಳ ಸರಳತೆಯ ಲಾಭವನ್ನು ಪಡೆಯುತ್ತಿದ್ದಳು. ಅವಳು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅತ್ತೆ ಮೇಲೆ ಅವಲಂಬಿತಳಾಗಿದ್ದಳು. ನಿತೇಶ್ ತನ್ನ ಸಂಪೂರ್ಣ ಸಂಬಳವನ್ನು ತನ್ನ ತಾಯಿಯ ಕೈಗೆ ನೀಡುತ್ತಿದ್ದನು. ಅವನು ದೀಪಾಗೆ ಏನೂ ಕೊಡ್ತಿರ್ಲಿಲ್ಲ. ಅತ್ತೆ, ಸ್ವಲ್ಪ ಹಣ ಕೊಡಿ, ಏನೋ ತೆಗೆದುಕೊಳ್ಳುವುದಿದೆ ಅಂತ ಯಾವಾಗಲಾದರೂ ದೀಪ ಮೆಲ್ಲನೆ ಕೇಳಿದಾಗ ಸರಿತಾಳು, ನನ್ನ ಹತ್ತಿರ ಹೆಚ್ಚುವರಿ ಹಣವಿಲ್ಲ, ಅದನ್ನು ನಿನ್ನ ತವರು ಮನೆಯಿಂದ ತೆಗೆದುಕೊಂಡು ಬಾ ಅಂತ ಹೇಳುತ್ತಾ ಮತ್ತೆ ಗಾಯದ ಮೇಲೆ ಉಪ್ಪು ಸವರುವಂತೆ, ಅಷ್ಟಕ್ಕೂ ನೀನು ನಿನ್ನ ತವರಿನಿಂದ ಏನು ತಂದಿಲ್ಲ, ಅಷ್ಟಾಗಿಯೂ ನೀನು ನನ್ನಿಂದ ಖರ್ಚು ಮಾಡಿಸಲು ನೋಡುತ್ತೀಯಾ ಅಂತ ಹೇಳುತ್ತಿದ್ಲು. ದೀಪಾಳ ಮನಸ್ಸು ನಾನು ಯಾವಾಗ ಏನನ್ನಾದರೂ ಕೇಳಿದ್ದೇನೆಯೇ ಎಂದು ಕೂಗಿತು. ರಾತ್ರಿ ಹೇಗೋ ಕಳೆಯಿತು. ಆದರೆ ರಾತ್ರಿ ಇಡೀ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಅವಳು ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಬಯಸಿದಳು. ನಿತೇಶ್ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆಂದು ಅವಳಿಗೆ ತಿಳಿದಿತ್ತು. ಅವಳು ಇನ್ನು ಮುಂದೆ ಯಾರ ನಿಯಂತ್ರಣದಲ್ಲಿ ಇರುವುದಿಲ್ಲ ಅಂದುಕೊಂಡಳು. ಅವಳು ತನ್ನ ಹಕ್ಕನ್ನು ಪಡೆಯಬೇಕೆಂದು ಬಯಸಿದಳು. ಆಗಲೇ ಬೆಳಿಗ್ಗೆ 7 ಗಂಟೆಯಾಗಿತ್ತು. ಅಡುಗೆ ಮನೆ ಶಾಂತವಾಗಿತ್ತು. ಚಹದ ಪರಿಮಳವೂ ಬರಲಿಲ್ಲ. ಮೇಲಾಗಿ ಸರಿತಾ ಧ್ವನಿ ಪ್ರತಿಧ್ವನಿಸಿತು. ನನಗೆ ಇಂದು ಚಹಾ ಸಿಗುತ್ತದೆಯೋ ಇಲ್ಲವೋ, ಈ ಸೋಮಾರಿ ಹೆಣ್ಣು ಎಲ್ಲಿಗೆ ಹೋದಳು, ನನ್ನ ಅದೃಷ್ಟವೇ ಚೆನ್ನಾಗಿಲ್ಲ, ಇಂಥ ಹೆಣ್ಣು ಸೊಸೆಯಾಗಿ ಸಿಕ್ಕಿದ್ದಾಳೆ. ಈ ಧ್ವನಿಯು ದೀಪಾಳ ಹೃದಯವನ್ನು ಕಂಪಿಸುವಂತೆ ಮಾಡಿತು. ಆದರೆ ಇಂದು ಅವಳು ದೃಢವಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳ ಕೋಣೆಯ ಬಾಗಿಲು ತೆರೆಯಿತು. ದೀಪ ಹೊರಗೆ ಬಂದಳು. ಅವಳ ಕೂದಲು ನೀಟಾಗಿ ಕಟ್ಟಲ್ಪಟ್ಟಿತ್ತು. ಹಗುರವಾದ ಮೇಕಪ್, ಅಚ್ಚುಕಟ್ಟಾದ ಸೀರೆ ಮತ್ತು ಭುಜದ ಮೇಲೆ ದೊಡ್ಡ ಚೀಲವನ್ನು ಹಾಕಿಕೊಂಡಿದ್ದಳು. ಅವಳ ಮುಖದಲ್ಲಿ ಶಾಂತ ಆತ್ಮವಿಶ್ವಾಸದ ಹೊಳಪು ಇದ್ದಿತು. ಸರಿತಾ ಅವಳನ್ನು ಯಾವಾಗ ನೋಡಿದಳೋ ಮತ್ತಷ್ಟು ದಿಟ್ಟಿಸಿ ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಚೆನ್ನಾಗಿ ಬಟ್ಟೆ ಧರಿಸಿ ಎಲ್ಲಿಗೆ ಹೊರಟಿದ್ದೀಯಾ? ನಾವು ಇನ್ನೂ ಚಹಾ ಕೂಡ ಕುಡಿದಿಲ್ಲ, ಮನೆ ಕೆಲಸ ಯಾರು ಮಾಡಬೇಕು ಅಂದಳು. ಮೊದಲಾದರೆ ದೀಪ ಮೌನವಾಗಿರುತ್ತಿದ್ದಳು, ಬೇಡಿಕೊಳ್ಳುತ್ತಿದ್ದಳು ಮತ್ತು ವಿವರಣೆಗಳನ್ನು ನೀಡುತ್ತಿದ್ದಳು. ಆದರೆ ಇಂದು ಅವಳು ಮುಗುಳು ನಗುತ್ತಾ ನೇರವಾಗಿ ಉತ್ತರಿಸಿದಳು. ಅತ್ತೆ, ನಾನು ನನ್ನ ತವರಿಗೆ ಹೊರಟಿದ್ದೇನೆ, ಹೊಸ ಬಟ್ಟೆ ಖರೀದಿಸಿ ತರಲಿಕ್ಕೆ. ನಿನ್ನ ಇಷ್ಟದ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗುವಂತ ಅಮ್ಮ ಕರೆದಿದ್ದಾಳೆ. ಅದಕ್ಕೆ ಅಲ್ಲಿಗೆ ಹೊರಟಿದ್ದೇನೆ. 4-5 ದಿನ ಬಿಟ್ಟು ಬರುತ್ತೇನೆ, ಇಲ್ಲ 10 ದಿನ ಬಿಟ್ಟು ಬರುತ್ತೇನೆ ಅಂತ ಹೇಳಿದ್ಲು. ಸರಿತಾಳ ಮುಖ ಯಾರೋ ಅವಳ ಕೆನ್ನೆಗೆ ಹೊಡೆದಂತೆ ಕಳೆಗುಂದಿತು. ಏನು, 10 ದಿನಗಳ? ನೀನು ಎಲ್ಲಿ ಬೇಕಾದರೂ ಹೋಗು, ಆದರೆ ಮೊದಲು ಮನೆ ಕೆಲಸ ಮಾಡಿಟ್ಟು ಹೋಗು, ಮತ್ತು ಅಲ್ಲಿ 1 ದಿನವೂ ಉಳಿಯುವ ಅಗತ್ಯವಿಲ್ಲ. ಬಟ್ಟೆ ಖರೀದಿಸಿ ನೇರವಾಗಿ ಹಿಂತಿರುಗಿ ಬಾ ಅಂತ ತೀಕ್ಷ್ಣವಾಗಿ ಹೇಳಿದ್ಲು. ದೀಪಾಳ ನಗು ಕುಂದಲಿಲ್ಲ.
ಅವಳು ತಲೆ ಎತ್ತಿ ಅವಳ ಕಣ್ಣುಗಳನ್ನು ನೋಡಿದ್ಲು. ಅದೇ ಕಣ್ಣುಗಳು. ಅವುಗಳಿಂದ ದೀಪ ಹೆದರಿಕೊಳ್ಳುತ್ತಿದ್ಲು. ಅತ್ತೆ, ಇಂದು ನಾನು ಚಹಾ ನಾಷ್ಟ ಮಾಡಲ್ಲ ಅಂತ ದೀಪಾಳು ಅತ್ತೆಯ ಮಾತುಗಳನ್ನು ಅರ್ಧಕ್ಕೆ ಕತ್ತರಿಸಿ ನಿತೇಶ್ಗೆ ಕೇಳುವಂತೆ ಬೇಕಂತಲೇ ಹೇಳಿದ್ಲು. ಈಗ ನಾನು ಎಲ್ಲವನ್ನು ನನ್ನ ತವರು ಮನೆಯವರಿಂದಲೇ ಖರೀದಿಸಬಹುದಾದರೆ ಕೆಲಸವನ್ನು ಸಹ ನಾನು ತವರು ಮನೆಯದ್ದೇ ಮಾಡಬೇಕಲ್ಲವೇ? ಈಗ ನೀವು ಪತಿ ಮತ್ತು ಅತ್ತೆ ಅಂತ ಹೆಸರಿಗೆ ಮಾತ್ರ ಆಗಿದ್ದರೆ ನಾನು ಸಹ ಹೆಸರಿಗೆ ಮಾತ್ರ ಪತ್ನಿ ಆಗಿರಬೇಕಲ್ಲವೇ? ಈಗ ನಿಮಗೆ ನನಗೆ ಏನು ಕೊಡಿಸುವ ಕಿಮ್ಮತ್ತು ಇಲ್ಲದಿದ್ದರೆ ನಾನು ಅಲ್ಲಿಗೆ ಹೋಗಿ ಕೊಡಿಸಿಕೊಳ್ಳಬೇಕಲ್ಲವೇ? ಇದು ನಿಮ್ಮ ಮನೆಯಲ್ಲವೇ? ನಿಮ್ಮ ಮನೆಯ ಕೆಲಸವನ್ನು ನೀವೇ ಮಾಡಿಕೊಳ್ಳಿ ಅಂತ ಸ್ಪಷ್ಟವಾಗಿ ಹೇಳಿದ್ಲು. ಸರಿತಾ ಸಿಟ್ಟಿನಿಂದ ನಿತೇಶ್ ಕಡೆ ನೋಡಿದ್ಲು. ಅರೆ, ಸುಮ್ಮನೆ ಕುಳಿತಿದ್ದೀಯಾ? ಇವಳಿಗೆ ಒಂದೆರಡು ಸರಿಯಾಗಿ ಕೊಟ್ಟು ಬುದ್ಧಿ ಕಲಿಸು ಅಂದಳು. ನಿತೇಶ್ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಕುಳಿತಿದ್ದ. ಅರೆ, ನೀನೇಕೆ ಸುಮ್ಮನೆ ಕುಳಿತಿದ್ದೀಯಾ? ಏನಾದರೂ ಹೇಳು ಇವಳಿಗೆ ಅಂತ ಸರಿತಾ ಮತ್ತೆ ಹೇಳಿದಾಗ ಅವನು ನಾನೇನು ಹೇಳಲಿ? ನಿನ್ನೆಯೂ ನಾನೇನು ಹೇಳಿಲ್ಲ, ಇಂದು ಕೂಡ ನಾನು ಏನು ಹೇಳಲ್ಲ. ಅವಳು ಹೇಳುವುದರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ನಿಸುತ್ತೆ. ಅಮ್ಮ, ನೀನೇಕೆ ಹೀಗೆ ಮಾಡುತ್ತಿದ್ದಿ ಅಂತ ನಿತೇಶ್ ಕೇಳಿದಾಗ ಸರಿತಾ ಅವನ ಮೇಲೆ ರೇಗುತ್ತಾ, ಹಾಗಿದ್ದರೆ ನಿನಗೆ ನಿನ್ನ ತಾಯಿಯದೇ ತಪ್ಪು ಕಾಣಿಸುತ್ತಿದೆಯಾ ಅಂತ ಕೇಳಿದ್ಲು. ನಿತೇಶ್ ಮೇಲುದನಿಯಲ್ಲಿ ತಲೆ ತಗ್ಗಿಸದೆ ನೇರವಾಗಿ ತನ್ನ ತಾಯಿಯನ್ನು ನೋಡುತ್ತಾ, ಇಲ್ಲ ಅಮ್ಮ, ನಿನ್ನದು ತಪ್ಪಿಲ್ಲ ಅಂದನು. ಸರಿತಾ ಮುಖದಲ್ಲಿ ಒಂದು ವಿಜಯದ ನಗು ಮೂಡಿತು. ಮತ್ತೊಮ್ಮೆ ತನ್ನದೇ ಗೆಲುವಾಯಿತು ಅನ್ನುವ ಥರ. ಆದರೆ ಮುಂದಿನ ಕ್ಷಣವೇ ನಿತೇಶ್ನ ಎರಡನೇ ಸಾಲುಗಳು ಆ ನಗುವನ್ನು ಹೆಪ್ಪುಗಟ್ಟಿಸಿತು. ತಪ್ಪು ನಿನ್ನದಲ್ಲ ಅಮ್ಮ, ನನ್ನದು. ಮೌನ ಕೋಣೆಯಲ್ಲಿ ತುಂಬಿತ್ತು. ದೀಪ ದೂರದಿಂದಲೇ ಉಸಿರು ಬಿಗಿ ಹಿಡಿದಳು. ನಿತೇಶ್ ಮುಂದುವರಿಸುತ್ತಾ, ನನ್ನದು ಕೂಡ ಮದುವೆಯಾಗಿದೆ ಎನ್ನುವುದನ್ನು ನಾನು ಮರೆತಿದ್ದೆ. ನನ್ನ ಹೆಂಡತಿಯ ಖರ್ಚಿಗೂ ಹಣ ಬೇಕಾಗಬಹುದು ಅಂತ ನನ್ನ ಹಣದಲ್ಲಿ ಅವಳ ಕೈಗೆ ಸ್ವಲ್ಪ ಹಣ ಕೊಡಬೇಕಾಗಿತ್ತು ಅಂತ ಹೇಳುವಾಗ ಅವನ ಕಣ್ಣುಗಳು ತುಂಬಿಯೇ ಬಂದವು. ಆದರೆ ನಾನೊಬ್ಬ ಮೂರ್ಖ. ಎಲ್ಲ ಸಂಬಳವನ್ನು ತಂದು ನಿನ್ನ ಕೈಗೆ ಕೊಡುತ್ತಿದ್ದೆ. ಅವಳನ್ನು ನೀನು ನಿನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತೀಯ ಅಂತ ಯೋಚಿಸಿದ್ದೆ. ಆದರೆ ನೀನು ಅವಳನ್ನು ಗೋಳು ಹುಯ್ದುಕೊಂಡೆ ಅಮ್ಮ. ದೀಪ ಕೈಯಲ್ಲಿದ್ದ ಬಳೆಗಳು ಸದ್ದು ಮಾಡಿದವು. ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಇದು ಪ್ರೀತಿಯಾಗಿರಲಿಲ್ಲ. ಇದು ಮೊದಲ ಬಾರಿಗೆ ಅವಳ ಪರವಾಗಿ ನಿಂತ ಗುರುತಾಗಿತ್ತು. ಸರಿತಾ ಸಿಟ್ಟಿನಿಂದ ಎದ್ದು ನಿಂತಳು. ಅರೆ, ಇವಳು ನಿನ್ನ ತಲೆಗೆ ಏನು ತುಂಬಿದ್ದಾಳೆ? ನಾನೇನು ಕೆಟ್ಟದ್ದು ಮಾಡಿದ್ದೇನೆ ಇವಳೊಂದಿಗೆ ಅಂತ ಕೇಳಿದ್ಲು. ನಿತೇಶ್ ನೇರವಾಗಿ ನೋಡುತ್ತಾ, ತಪ್ಪು ದೀಪಾಳದ್ದಲ್ಲಮ್ಮ, ತಪ್ಪು ನಿನ್ನದೂ ಅಲ್ಲ. ತಪ್ಪು ಮಾಡಿದ್ದು ನಾನು ಮೌನವಾಗಿರುತ್ತಿದ್ದದ್ದು. ಆದರೆ ನೀನು ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ಅವಳ ಎಲ್ಲ ಹಕ್ಕುಗಳ ಮೇಲೆ ಕಿಲಿ ಕೈ ಜಡಿದಿದ್ದೀಯಾ. ಸರಿತಾ ಸುಮ್ಮನಾದಳು. ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಹೆದರಿಕೆ, ಮೊದಲ ಬಾರಿಗೆ ಸೋಲು ಗೋಚರಿಸುತ್ತಿತ್ತು. ಅವಳಿಗೆ ಆಡಲಿಕ್ಕೆ ಶಬ್ದಗಳೇ ಸಿಗಲಿಲ್ಲ. ಏಕೆಂದರೆ ಈಗ ಮಗನಾದವನು ಸೊಸೆಯ ಪರವಾಗಿ ಅಲ್ಲದೆ ನ್ಯಾಯದ ಪರವಾಗಿ ಮಾತನಾಡುತ್ತಿದ್ದ. ಆದರೆ ಅದೇ ದಿನದಿಂದ ಬದಲಾವಣೆ ಆಯಿತು. ಮಾರನೆಯ ತಿಂಗಳ ಸಂಬಳವನ್ನು ನಿತೇಶ್ ಮೊದಲ ಬಾರಿಗೆ ಸರಿತಾಳ ಕೈಗೆ ಪೂರ್ತಿಯಾಗಿ ಕೊಡದೆ ದೀಪಾ ಕೈಗೆ ಕೊಟ್ಟನು. ಸ್ವಲ್ಪ ಹಣವನ್ನು ಖರ್ಚಿಗಾಗಿ ತಾಯಿಯ ಕೈಗೆ ಕೊಟ್ಟನು. ದೀಪಾ ಬೆರಳುಗಳು ನಡುಗುತ್ತಿದ್ದವು. ಏಕೆಂದರೆ ಅವಳು ಒಮ್ಮೆಯೂ ಇಷ್ಟೊಂದು ಹಣ ಎನಿಸಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಆತ್ಮೀಯತೆ ಕಾಣಿಸಿತ್ತು. ನಿಧಾನವಾಗಿ ಮನೆಯ ಖರ್ಚು, ಎಲ್ಲ ಬಿಲ್ಲುಗಳು, ಎಲ್ಲ ರೇಷನ್ ಮತ್ತು ಎಲ್ಲವನ್ನು ದೀಪಾ ಸಂಭಾಳಿಸತೊಡಗಿದಳು. ನಿನ್ನೆಯವರೆಗೂ ಸೀರೆ ಮತ್ತು ಡ್ರೆಸ್ಗಳಿಗೆ ಪರದಾಡುತ್ತಿದ್ದ ಅವಳು ಇಂದು ಪೂರ್ತಿ ಮನೆಯ ಖರ್ಚುಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಸರಿತಾ ಕೇವಲ ದೂರದಿಂದ ಗಮನಿಸುತ್ತಿದ್ದಳು ಅಷ್ಟೇ. ಅವಳ ದಾಳಗಳು ಅವಳಿಗೆ ತಿರುಗುಬಾಣ ಆಗಿದ್ದವು. ಅವಳ ಹಸ್ತಕ್ಷೇಪ ಮುರಿದು ಬಿದ್ದಿತು. ಅವಳ ಹಿಡಿತ ಸಡಿಲವಾಯಿತು. ಮತ್ತು ದೀಪಾ, ಇದು ಕೇವಲ ಅವಳ ಗೆಲುವಾಗಿರಲಿಲ್ಲ, ಇದು ಅವಳ ಅಸ್ತಿತ್ವವನ್ನು ಮರಳಿ ಪಡೆಯುವಂಥದ್ದಾಗಿತ್ತು. ಹಾಗೆ ನೋಡಿದರೆ ಸರಿತಾಳಿಗೆ ಹಣದ ಯಾವ ಕೊರತೆಯೂ ಇರಲಿಲ್ಲ. ದೊಡ್ಡ ಮಗನು ಸ್ವಲ್ಪ ಹಣವನ್ನು ಪ್ರತಿ ತಿಂಗಳು ಕಳಿಸುತ್ತಿದ್ದ. ಎರಡನೆಯ ಮಗನು ಕೊಡುತ್ತಿದ್ದ. ಆದರೆ ಬೇಕಂತಲೇ ಅವಳು ಸೊಸೆಯನ್ನು ಗೋಳು ಹುಯ್ದುಕೊಳ್ಳಲು ಬಯಸಿದ್ದಳು. ಈಗ ನಿತೇಶ್ ಕೂಡ ಅವಳ ಕೈಗೆ ಖರ್ಚಿಗೆ ಹಣ ಕೊಡುತ್ತಿದ್ದ. 3 ಮಕ್ಕಳು ಕೊಡುತ್ತಿದ್ದ ಹಣ ಅವಳಿಗೆ ಸಾಕಾಗುತ್ತಿತ್ತು. ಆದರೂ ಕೂಡ ಅವಳು ಖುಷಿಯಾಗಿ ಇರುತ್ತಿರಲಿಲ್ಲ. ಎಲ್ಲರ ಹಕ್ಕುಗಳನ್ನು ಕಸಿದುಕೊಂಡು ಅವರನ್ನು ತನ್ನ ಕೈಗೊಂಬೆ ಆಗಿಸಬೇಕೆಂದು ಅವಳು ಬಯಸುತ್ತಿದ್ಲು. ಆದರೆ ಈಗ ಅದು ಅಸಾಧ್ಯವಾಗಿತ್ತು. ಹಾಗಿದ್ದರೆ ಸ್ನೇಹಿತರೆ, ಕೊನೆಯಲ್ಲಿ ದೀಪಾ ದಿಟ್ಟತನದಿಂದ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.